ಗೀತಾ ಫೋನ್ ಮಾಡಿದ್ದಳು. ಮುಂದಿನ ತಿಂಗಳ 20ಕ್ಕೆ ಮದುವೆ. ನೀನು ಬರಲೇಬೇಕು. ನೀನು ಮದುವೆಯಾಗಿ ಮೈಸೂರಿಗೆ ಹೋದ ಮೇಲೆ ನಿನ್ನನ್ನು ನೋಡಲು ಆಗಲೇ ಇಲ್ಲ. ಇದೊಂದು ಬಾರಿಯಾದರೂ ನೀನು ನನಗೆ ಸಿಗಲೇಬೇಕು. ಈಗ 2 ದಿನ ಮುಂಚೆ ಬಾ. ಉಸಿರಾಡಲು ಅವಕಾಶ ಕೊಡದೆ ಪಟಪಟ ಮಾತನಾಡಿ ಫೋನಿಟ್ಟಳು. ಮನಸ್ಸು ಹಿಂದೋಡಿತು. ನಾನು ಗೀತಾ ಪ್ರಾಣ ಸ್ನೇಹಿತೆಯರು. ಬಾಲ್ಯದಿಂದಲೂ ಒಬ್ಬರನ್ನೊಬ್ಬರು ನೋಡದೆ ಒಂದು ದಿನವನ್ನು ಕಳೆದವರಲ್ಲ. ಶಾಲೆ, ಕಾಲೇಜು, ಆಟ ಪಾಠ ಎಲ್ಲವೂ ಒಟ್ಟಿಗೆ. ಇಬ್ಬರ ನಡುವೆ ಯಾವ ಗುಟ್ಟೂ ಇರಲಿಲ್ಲ. ನಾನು ಮದುವೆಯಾಗಿ 6 ತಿಂಗಳ ಹಿಂದೆ ಮೈಸೂರಿಗೆ ಬಂದ ಮೇಲೆ ಅವಳನ್ನು ಭೇಟಿಯಾಗಲು ಆಗಲಿಲ್ಲ. ಅದೇಕೋ ನನ್ನ ಹೊಸ ಸಂಸಾರದ ತಲೆಬಿಸಿ, ಉತ್ಸಾಹ ಜೊತೆಗೆ ಊರಿನಲ್ಲಿ ನೆಟ್ವರ್ಕ್ ಸರಿಯಾಗಿ ಇರದ ಕಾರಣ ಅವಳೊಂದಿಗೆ ದೂರವಾಣಿ ಸಂಪರ್ಕವೂ ಕಡಿಮೆಯಾಗಿತ್ತು. ಇದೀಗ ಮದುವೆ ಬರಲೇಬೇಕು ಎಂಬುದನ್ನು ಬಿಟ್ಟರೆ ಬೇರೆ ಏನನ್ನೂ ಹೇಳದೆ ಫೋನಿಟ್ಟಿದ್ದಳು. ಏಕಿಷ್ಟು ಗಡಿಬಿಡಿ? ನನಗೆ ಕುತೂಹಲ ಎಂಬುದಕ್ಕಿಂತ ಗೀತಾಳ ಬದುಕು ನನ್ನದೇ ಎನಿಸಿ ತಡೆಯಲಾಗದೆ ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ ನನ್ನ ಕರೆಗಾಗಿಯೇ ಕಾಯುತ್ತಿದ್ದಳೇನೋ. ಅವಳಿಗೂ ಹೇಳುವ ಧಾವಂತ. ಆದರೆ ಅವಳ ಮಾತಿನ ಧಾಟಿ ಬೇರೆಯೇ ಇತ್ತು. ಪುಟ್ಟಿ, ಗೀತನ ಮದುವೆಯಂತೆ. ನಿನ್ನೆ ಹುಡುಗಿಯನ್ನು ನೋಡೋಕೆ ಅಂತ ಬಂದವರು ನಿಶ್ಚಿತಾರ್ಥವನ್ನು ಮಾಡಿಕೊಂಡೇ ಹೋದರು. ಲಗ್ನಪತ್ರಿಕೆ ಪ್ರಿಂಟ್ಗೆ ಹೋಯ್ತು ಇವತ್ತು ಎಂದರು. ಹಾಂ, ಇದೇನಮ್ಮ ಇಷ್ಟು ಅರ್ಜೆಂಟು? ಮದುವೆಯೂ ಅಷ್ಟು ಬೇಗ? ಹಾಗೆ ಕೇಳಲು ಕಾರಣವಿತ್ತು. ನನ್ನ ಎಂಗೇಜ್ಮೆಂಟ್ ಹಾಗೂ ಮದುವೆಯ ನಡುವೆ 6 ತಿಂಗಳ ಅಂತರ ಇತ್ತು. ಈ ಸಮಯದಲ್ಲಿ ನಾನು ಫೋನಿನಲ್ಲಿ ಮಾತನಾಡುವುದು, ಗಿಫ್ಟ್ ಶಾಪಿಂಗ್ ಎಂದು ಸುತ್ತುವುದನ್ನು ನೋಡಿದ್ದ ಗೀತಾ, ಉಷಾ, ನಾನು ನಿನ್ನ ಹಾಗೆಯೇ ಸಮಯ ತೆಗೆದುಕೊಳ್ತೇನೆ ಕಣೆ ಎಂದು ಸದಾ ಅನ್ನುತ್ತಿದ್ದಳು. ಅಂಥವಳು ಇಷ್ಟು ಬೇಗ ಒಪ್ಪಿಕೊಂಡಳೇ ಎಂಬುದು ನನ್ನ ಪ್ರಶ್ನೆಯಾಗಿತ್ತು. ಅಮ್ಮನೆಂದಳು, ಬೇಗ ಮದುವೆ ಮಾಡಿಕೊಳ್ತೇವೆ ಅಂತ ಸುರೇಶನ ಮನೆಯವರ ಒತ್ತಾಯ ಕಣೆ. ಸುರೇಶ ಯಾರು? ಥೋ, ನಿನ್ನ ಗೀತಾಳ ಗಂಡ. ಆಹಾ, ಗೊತ್ತಾಯ್ತು. ಏನು ಮಾಡ್ತಿದ್ದಾನೆ ಗೀತಾಳ ಸುರೇಶ್ ಎಂದೆ. ಅವನೆಂಥದೋ ಬಿಸ್ನೆಸ್ ಅಂತೆ ಕಣೆ. ತುಂಬ ಶ್ರೀಮಂತರಂತೆ. ಇವನೇ ದೊಡ್ಡ ಮಗ. 2 ತಂಗಿಯರು, 1 ತಮ್ಮ. ಎಲ್ಲರಿಗೂ ಮದುವೆಯಾಗಿದೆಯಂತೆ. ಅದೇನೋ ಮದುವೆಯೇ ಬೇಡ ಅಂತಿದ್ದೋನು ಗೀತಾಳ ಫೋಟೋ ನೋಡಿ ಒಪ್ಪಿದನಂತೆ. ಗೀತಾ ತುಂಬ ಅದೃಷ್ಟವಂತೆ. ಬಡವರ ಮನೆ ಹೆಣ್ಣು ಮುಂದೆ ಚೆನ್ನಾಗಿ ಬದುಕ್ತಾಳೆ ತಗೋ. ಇವನ ನಂತರ ಹುಟ್ಟಿದ 3 ಮದುವೆಯಾಗಿದೆ ಅಂದರೆ ಇವನ ವಯಸ್ಸು ಎಷ್ಟಿರಬಹುದು? 23ರ ಗೀತಾಳಿಗೂ ಅವಳ ಸುರೇಶನಿಗೂ ವಯಸ್ಸಿನ ಅಂತರ ಎಷ್ಟಿರಬಹುದು? ಇವಳಾದರೂ ಹೇಗೆ ಒಪ್ಪಿದಳು? ಮನಸ್ಸು ಗೊಂದಲದ ಗೂಡಾಯಿತು. ಮದುವೆಗೆ 2 ದಿನವಲ್ಲ, ವಾರದ ಮುಂಚೆಯೇ ಹೋಗಿದ್ದೆ. ಮದುವೆ ಚೆನ್ನಾಗಾಯಿತು. ಹುಡುಗನ ಮನೆಯವರ ಶ್ರೀಮಂತಿಕೆ ತಾಯಿ ತಂಗಿಯರ ಮೈಮೇಲೆ ಕಾಣುತ್ತಿತ್ತು. ಆದರೆ ಗೀತಾಳಿಗೇನು ಕೊಟ್ಟಂತೆ ಕಾಣಲಿಲ್ಲ. ನನ್ನ ಗಂಡನಿಗೆ ಇದನ್ನು ಹೇಳಿದರೆ ನಿಮಗೆ ಬಂಗಾರದ ಹೊರತಾಗಿ ಬೇರೆ ಏನೂ ಆಲೋಚನೆ ಬರುವುದಿಲ್ಲ ಎಂದು ಬೈಯುತ್ತಾರೆನಿಸಿ ಸುಮ್ಮನಾದೆ. ಅಂತೂ ತನಗಿಂತ 16 ವರ್ಷದ ಹಿರಿಯನನ್ನು ಗೀತಾ ಮದುವೆಯಾಗಿದ್ದಳು. ವಯಸ್ಸಿಗಿಂತ ಮನಸ್ಸು ಮುಖ್ಯವೆಂದು ಸಮಾಧಾನಿಸಿಕೊಂಡು ಅವಳಿಗೂ ಅದನ್ನೇ ಹೇಳಿ ಹಿಂತಿರುಗಿದೆ. ನಾನು ಬಾಣಂತನಕ್ಕೆ ಬಂದಿದ್ದೆ. ಅಮ್ಮ ಆಗೀಗ ಗೀತಾಳ ವಿಚಾರ ಮಾತನಾಡುತ್ತಿದ್ದಳು. ಸೊಸೈಟಿ ಸಾಲ ತೀರಿಸಲು ಸಾಧ್ಯವಾಗದ ಗೀತಾಳ ಅಪ್ಪನ ಸ್ಥಿತಿಯನ್ನು ಬಳಸಿಕೊಂಡ ಸುರೇಶನ ತಂದೆ ಗೀತಾಳನ್ನು ತಮ್ಮ ಸೋಮಾರಿ ಮಗನಿಗೆ ತಂದು ಕಟ್ಟಿದ್ದರು. ಅವನೋ ಬರೀ ಬಾಯಿ ಬಡುಕ. ಹೇಳಿಕೊಳ್ಳುವ ಕೆಲಸ, ದುಡಿಮೆ ಒಂದೂ ಇಲ್ಲ ಎಂದೆಲ್ಲ ಹೇಳುತ್ತಿದ್ದರು. ನಿಜ ಏನೆಂಬುದು ಗೀತಾಳೇ ಹೇಳಬೇಕಿತ್ತು. ಯಾಕೋ ಗೀತಾ ಏನನ್ನೂ ಬಾಯಿ ಬಿಡುತ್ತಿರಲಿಲ್ಲ. ಮೊದಲಿನ ನಮ್ಮ ಆತ್ಮೀಯತೆ ಅವಳ ಮದುವೆಯೊಂದಿಗೆ ಕೊನೆಗೊಂಡಿತ್ತು. ಮಗುವನ್ನು ನೋಡಲು ಬಂದ ಗೀತಾಳ ತಾಯಿ, ನಮ್ಮ ಗೀತಾಗೂ ಒಂದು ಮಗು ಆಗಿದ್ದರೆ ಸಾಕಿತ್ತು. ಮದುವೆಯಾಗಿ 3 ವರ್ಷವಾಯಿತು ಎಂದು ಕಣ್ಣೊರೆಸಿಕೊಂಡರು. ಮಕ್ಕಳಾಗದಿದ್ದರೆ ಏನಾಯಿತು? ವಂಶ ಮುಂದುವರಿಯಲು ಇವರೆಲ್ಲ ಯಾವ ದೊಡ್ಡ ಜನರು ಎಂದು ಬೈದುಕೊಂಡೆ. ಆದರೆ ನನಗೆ ಗೀತಾಳ ಬದುಕು ಪ್ರಶ್ನೆಯಾಗಿತ್ತು. ಅವಳ ಪರಿಸ್ಥಿತಿಯ ಗೊಂಬೆಯಾಗಿ ಮದುವೆಯಾಗಿದ್ದು, ನಂತರವೂ ಸುಖವಾಗಿಲ್ಲ ಎಂದು ಇಲ್ಲಿನವರು ಮಾತನಾಡುವುದು, ಮಗು ಆಗದಿರುವುದು, ಇದೆಲ್ಲ ಏನಿರಬಹುದು ಎಂದುಕೊಳ್ಳುತ್ತಿರುವಾಗ ಆಶ್ಚರ್ಯವೆಂಬಂತೆ ಗೀತಾಳೇ ನಮ್ಮನೆಗೆ ಬಂದಳು. ಏನೂ ಮಾತನಾಡಲು ಸಾಧ್ಯವಾಗದೆ ಮಲಗಿದ್ದ ಮಗುವನ್ನು ಸುಮ್ಮನೆ ತೂಗುತ್ತಿದ್ದೆ. ಮಗುವಿಗೆ ನಿದ್ರೆ ಬಂದಿದೆ. ಆದರೂ ತೂಗ್ತಿದೆಯಲ್ಲ, ಹೇಗಿದೆ ನಿನ್ನ ಬದುಕು ಎಂದು ಕೇಳಲ್ವಾ ಎಂದಳು. ನಾನೀಗ ಮಾತನಾಡಿದೆ. ಹೇಳೇ ಗೀತಾ, ಎಷ್ಟು ದಿನ ಆಯಿತು? ಒಂದು ಫೋನ್ ಮಾಡಲು ಆಗಲಿಲ್ಲ ಅಲ್ವಾ?
ಶ್ರೀಮಂತರ ಮನೆ ಸೊಸೆಯಾಗಿದ್ದೀನಿ ಅನ್ನೋ ಜಂಬ. ನಮ್ಮಂಥವರು ಎಲ್ಲಿ ಕಾಣ್ತೀವಿ ಹೇಳು. ನಾನು ಮಾತು ನಿಲ್ಲಿಸುವ ಲಕ್ಷಣ ಅವಳಿಗೆ ಕಾಣಲಿಲ್ಲ. ಸುಮ್ಮನಿರ್ತೀಯಾ ಎಂದು ಅವಳೇ ಸುಮ್ಮನಾದಳು. ಹೀಗೆ ಮಾತನಾಡಬಾರದಿತ್ತು ಎನಿಸಿ ನಾನು ಮೌನವಾದೆ. ಉಷಾ, ಬದುಕು ನಾವಂದುಕೊಂಡಂತೆ ಇರುವುದಿಲ್ಲ ಕಣೆ. ನಾನು ನನ್ನ ಬದುಕಿನ ಬಗ್ಗೆ ಕಂಡ ಕನಸುಗಳ ಅರಿವು ನಿನಗಿದೆ ಅಲ್ವಾ. ನನಗೆ ಶ್ರೀಮಂತಿಕೆಯ ಹುಚ್ಚು ಆಸೆ ಯಾವಾಗಿತ್ತು ಹೇಳು. ಮದುವೆಯಾಗುವವನ ಬಗ್ಗೆ ನಿನಗಿಂತಲೂ ನಾನು ಅಪಾರ ಕನಸು ಕಂಡವಳಲ್ವೇನೆ. ನನ್ನ ಕವಿತೆಗೆ ಅವನು ರಾಗವಾಗುವ, ಅವನ ಉಸಿರಿಗೆ ನಾನು ಕವಿತೆಯಾಗುವ ಕನಸು ನನ್ನದಾಗಿತ್ತು. ಬೆಳದಿಂಗಳ ರಾತ್ರಿಯಲ್ಲಿ ನನ್ನ ದನಿಗೆ ಅವನು ಕೊಳಲಾಗಬೇಕೆಂದು ಬಯಸಿದ್ದೆ. ಬದುಕಿನ ಪ್ರತಿ ಕ್ಷಣವನ್ನು ಅವನೊಂದಿಗೆ ಸುಖಿಸುವ ಅಪಾರ ಹಂಬಲ ನನ್ನದಾಗಿತ್ತು. ಆದರೆ ನಿಲ್ಲಿಸಿದಳು. ಮುಖ ನೋಡಿ ಮತ್ತೆ ಮುಂದುವರೆದಳು. ನಿಂಗೊತ್ತಲ್ಲ ಉಷಾ, ಅಪ್ಪ ಅವರ ಮನೆಯವರ ಹತ್ತಿರ 2 ಲಕ್ಷ ದುಡ್ಡು ಪಡೆದಿದ್ದರಂತೆ. ಅದು ನನ್ನ ಪಾಲಿಗೆ ಶೂಲವಾಗಿ ಇರಿಯುತ್ತಿದೆ. ಕೊಂಡು ತಂದ ಪ್ರಾಣಿಗಳ ಬಗ್ಗೆ ಇರುವ ಪ್ರೀತಿಯೂ ನನ್ನ ಮೇಲೆ ಇಲ್ಲ. ನಿಷ್ಪ್ರಯೋಜಕ ಎನಿಸಿದ ಪ್ರಾಣಿಗಳನ್ನು ಮಾರುವಂತೆ ನಾನು ಬೇಡ ಎನಿಸಿದ ದಿನ ನನ್ನನ್ನು ಎಲ್ಲಿ ಮಾರುತ್ತಾರೆಂಬ ಭಯ ಕಣೆ ಎಂದು ಬಿಕ್ಕಿದಳು. ನನಗೆ ಆಘಾತವಾಯಿತು. ಅವಳು ಹೇಳುತ್ತಲೇ ಇದ್ದಳು. ನನಗೆ ಮಗುವಾಗಿಲ್ಲ ಎಂಬುದು ಅವರ ಸಿಟ್ಟು ನಿರ್ಲಕ್ಷ್ಯಕ್ಕೆ ಕಾರಣ. ನಿಜ ಹೇಳಲಾ, ನನಗೆ ಮಗು ಬೇಡ. ಅದಕ್ಕಾಗಿ ನಾನು ಪ್ರೆಗ್ನೆಂಟ್ ಆದಾಗ ಒಮ್ಮೆ ಅಬಾರ್ಷನ್ ಮಾಡಿಸಿಕೊಂಡೆ. ನಿನಗೆ ಆಶ್ಚರ್ಯವೆನಿಸಬಹುದು, ಯಾವ ಹೆಣ್ಣು ತಾಯ್ತನವನ್ನು ಬೇಡ ಅನ್ನುತ್ತಾಳೆ ಎಂದು. ನಿಂಗೊತ್ತಾ ಉಷಾ, ನನ್ನ ಬದುಕಿನ ಯಾವ ವೈಯಕ್ತಿಕ ಕ್ಷಣಗಳೂ ನನ್ನದಾಗಿ ಉಳಿದಿಲ್ಲ. ನನಗೆ ಮಾತ್ರ ಮೀಸಲಾಗಿರಬೇಕಾದ ವ್ಯಕ್ತಿ ನನ್ನ ಬದುಕಿಗೆ ಬರುವ ಮೊದಲೇ ಮಾರಿ ಹೋಗಿದ್ದ. ಇದು ಗೊತ್ತಾಗುವ ಮೊದಲು ಕೂಡ ನಾನೇನು ಖುಷಿಯಾಗಿರಲಿಲ್ಲ. ಮನೆಯಲ್ಲಿ ಪ್ರೈವೆಸಿ ಎಂಬುದೇ ಇರಲಿಲ್ಲ. ಮದುವೆಗೂ ಮುಂಚೆ ಗೂಳಿಯ ಹಾಗೆ ಮಗನನ್ನು ಬಿಡುವ ಹೆತ್ತವರು ಮದುವೆಯಾದ ಮೇಲೆ ಮಗನ ಬದುಕಿಗೆ ಯಾಕಷ್ಟೊಂದು ಅಂಟಿಕೊಳ್ಳುತ್ತಾರೆ. ಬಂದ ಹೆಂಡತಿ ಮಗನ ಬದುಕನ್ನು ಹಾಳು ಮಾಡ್ತಾಳೆ ಅಂತನಾ. ನನ್ನ ಜೀವನದಲ್ಲಂತೂ ಅವನು ಮದುವೆಗೂ ಮೊದಲೇ ಬೇರೆ ದಾರಿ ಹಿಡಿದಾಗಿತ್ತು. ಆಗ ಸರಿ ಮಾಡಲು ಯತ್ನಿಸಿದವರು ಈಗ ನನಗೆ ಬೈಯುತ್ತಾರೆ. ಜೊತೆಗೆ ಇವನ ಆದರ್ಶದ ಒಣಮಾತುಗಳು. ತಾನು ದೊಡ್ಡವನು, ಜವಾಬ್ದಾರಿ ನಿರ್ವಹಿಸುವವನು, ಸಮಸ್ತ ಜನರ ಪಾಲನೆ ಪೋಷಣೆ ತನ್ನದು ಎಂಬ ಬೊಗಳೆ ಮಾತುಗಳು. ಈ ಹಿರಿತನದ ವ್ಯಾಪ್ತಿಯಲ್ಲಿ ಹೆಂಡತಿ ಮಾತ್ರ ಬರುವುದಿಲ್ಲ ಉಷಾ. ಇವನ ಮಾತು ಕೇಳಿ ಕೇಳಿ ನಮ್ಮಿಬ್ಬರ ನಡುವಿನ 16 ವರ್ಷದ ಅಂತರ 32 ಆಗಿದೆ. ಅವನೊಂದಿಗಿನ ಯಾವ ಸಂಬಂಧವೂ ಸಾಧ್ಯವಾಗುತ್ತಿಲ್ಲ. ತೀರಾ ಅಸಹ್ಯ ಅನಿಸಲು ಶುರುವಾಗಿದೆ. ಗಂಡನೆಂಬ ಭಾವನೆಯೇ ಬರುತ್ತಿಲ್ಲ ಉಷಾ. ಏನು ಮಾಡಲಿ. ಈಗ ನನಗೆ ಮಗುವಾದರೆ ನಾನದನ್ನು ಸಂತೋಷವಾಗಿ ಸಾಕುವ ಸ್ಥಿತಿಯನ್ನು ದಾಟಿದ್ದೇನೆ. ನನಗೆ ಇವನ ಮಕ್ಕಳು ಬೇಡ. ಹೇಗೆ ಸಂತೈಸುವುದೆಂದು ತಿಳಿಯದಾದೆ. ಬಿಕ್ಕುತ್ತಲೇ ಮುಂದುವರೆಸಿದಳು. ಮಗುವಿಗೆಂದು ಓಡಾಡದ ದೇವಸ್ಥಾನವಿಲ್ಲ. ಭೇಟಿಯಾಗದ ಡಾಕ್ಟರ್ ಇಲ್ಲ. ಅವರಾದರೂ ಏನನ್ನುತ್ತಾರೆ. ತೊಂದರೆ ದೇಹದ್ದಾ, ಮನಸ್ಸಿನದಲ್ವಾ. ಅದಕ್ಕೆ ಅವನೇ ಮದ್ದು. ಅವನ ಎಲ್ಲ ಚಟಗಳನ್ನು ಬಿಟ್ಟು ಬದುಕುತ್ತಾನೆಂದರೆ ನಾನು ಸಂಸಾರ ಕಟ್ಟಲು ಯತ್ನಿಸುತ್ತೇನೆ. ಆದರೆ ಅವನಿಗೆ ಯಾವುದಕ್ಕೂ ಸ್ಪಂದಿಸುವ ಹೃದಯವೇ ಇಲ್ಲ. ಏನು ಮಾಡಲಿ. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು. ಎಲ್ಲ ಜವಾಬ್ದಾರಿ ಹೊರಬೇಕು. ಹಕ್ಕಿನ ವಿಚಾರ ಬಂದಾಗ ಅವಳಿಗೇನು ಗೊತ್ತಾಗುತ್ತದೆ ಎಂಬ ನಿಲುವು. ಸಾಕು ಕಣೆ ಈ ಬದುಕು. ಮದುವೆ ಸಂಸಾರ. ಅಳುತ್ತಲೇ ಇದ್ದಳು. ನನ್ನ ಜೀವದ ಗೆಳತಿಯ ಬದುಕು ಹೀಗೇಕಾಯಿತು ಎಂದು ನಾನು ಅಳುತ್ತಿದ್ದೆ. ತುಂಬ ಸಮಯ ಇಬ್ಬರೂ ಬಿಕ್ಕುತ್ತಲೇ ಇದ್ದೆವು. ನನ್ನ ಮಗು ಯಾವುದರ ಪರಿವೇ ಇಲ್ಲದೆ ಮಲಗಿತ್ತು. ಮತ್ತೆ ನಾವಿಬ್ಬರೂ ಮಗುವಾಗಬಾರದೇ ಎನಿಸಿತು. ಕಣ್ಣು ಮುಂದೆ ಜೋಕಾಲಿ ಜೀಕುತ್ತಿದ್ದ, ಕಾಡು ಹಣ್ಣು ಹುಡುಕುತ್ತಿದ್ದ, ಓದುತ್ತಾ ಕನಸು ಕಾಣುತ್ತಿದ್ದ ನಮ್ಮ ಬಾಲ್ಯ ಅರೆಯ ಮಿಂಚಿ ಮರೆಯಾಯಿತು. ಡಿವೋರ್ಸ್ ತಗೋ ಗೀತಾ. ನಾನೇ ನಿನಗೆ ಒಳ್ಳೆಯ ಹುಡುಗನನ್ನು ಹುಡುಕಿ ಮದುವೆ ಮಾಡುತ್ತೇನೆ. ಯಾವ ಧೈರ್ಯದ ಮೇಲೆ ಹೇಳಿದೆನೋ. ಸಾಧ್ಯವಿಲ್ಲ ಉಷಾ, ಥಟ್ಟನೆ ನುಡಿದಳು. ಅಪ್ಪ ತೆಗೆದುಕೊಂಡ ದುಡ್ಡನ್ನು ಬಡ್ಡಿ ಸಮೇತ ತೀರಿಸಿ ಹೋಗು. ಅದೂ ಅಲ್ಲದೆ ಮಕ್ಕಳಾಗದ ನಿನ್ನನ್ನು ಯಾರು ಮದುವೆಯಾಗಲು ಬರುತ್ತಾರೆ. ಅಂದರೆ ನೀನು ಈ ವಿಚಾರವನ್ನು ಮಾತನಾಡಿದ್ಯಾ. ಅದೇ ಜಗಳವಾಗಿ ನಾನಿಲ್ಲಿಗೆ ಬಂದೆ. ಅಪ್ಪನ ಹತ್ತಿರ ಮಾತನಾಡಿದೆ. ಪಾಪ ಅಸಹಾಯಕರು ಅವರು. ನನಗೆ ಮಗುವಾಗದ ಕಾರಣಕ್ಕೆ ಅವನಿಗೆ ಮತ್ತೊಂದು ಮದುವೆ ಮುಂದೆ ನಿಂತು ಮಾಡಬೇಕಂತೆ. ಇಲ್ಲದಿದ್ದರೆ ಕೇಸ್ ಆಗುತ್ತಲ್ಲ. ಏನೇ ಆದರೂ ಡಿವೋರ್ಸ್ ಕೊಡಲ್ಲ. ಅದಕ್ಕೆ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು. ಅದಕ್ಕೆಲ್ಲ ದುಡ್ಡು ಬೇಕು. ಯಾರಿದ್ದಾರೆ ನನಗೆ ಹೇಳು. ಏನು ಮಾಡಲು ಗೊತ್ತಾಗದೆ ಇಲ್ಲಿಗೆ ಬಂದೆ.
ಕಣ್ಣ ಮುಂದೆ ಬೃಹತ್ಕಾರದ ಭೂತವಿತ್ತು. ಆಲೋಚಿಸಿದೆ, ಇವಳಿಗೆ ಮಗುವಾಗಿಲ್ಲ ಎಂಬುದೇ ಕಾರಣವಾದಂತಿದೆ. ಗೀತಾ, ಏನಾದರಾಗಲಿ ಗಟ್ಟಿ ಮನಸ್ಸು ಮಾಡಿಕೊ. ಒಂದು ಮಗುವಾಗಲಿ. ಹಿಂದೆ ಮಾಡಿದಂತೆ ಕನ್ಸೀವ್ ಆದಾಗಲೆಲ್ಲ ಟ್ಯಾಬ್ಲೆಟ್ ಅದು ಇದು ತಿಂದು ಮಗುವನ್ನು ಕೊಲ್ಲಬೇಡ. ಅವಳ ನೋವು ಗೊತ್ತಿದ್ದು ನಾನು ಈ ಮಾತನ್ನು ಆಡಬಾರದಿತ್ತು. ಅವಳೇನೂ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಅಷ್ಟರಲ್ಲಿ ಅಮ್ಮ ಕಾಫಿ ತಂದರು. ಕುಡಿದು ಮಗುವನ್ನು ಮುದ್ದಿಸಿ ಹೋದಳು. ಈ ಬದುಕಿನ ಕೊನೆ ಹೇಗೆ? ಇವಳ ಈ ನೋವಿಗೆ ಅಂತ್ಯ ಹಾಡುವುದು ಹೇಗೆ ಎಂದು ನಾನು ಯೋಚಿಸಲಾರಂಭಿಸಿದೆ. ನನಗೆ ಅವಳ ಮುಖದಲ್ಲಿ ನಗು ಕಾಣಬೇಕಿತ್ತು. ನಂತರದ ದಿನಗಳಲ್ಲಿ ಗೀತಾಳ ಸುಳಿವೇ ಇರಲಿಲ್ಲ. ನಾನು ಮೈಸೂರಿಗೆ ಬಂದಾಗಿತ್ತು. ಅಮ್ಮನೊಂದಿಗೆ ಫೋನಿನಲ್ಲಿ ಗೀತಾಳ ಬಗ್ಗೆ ವಿಚಾರಿಸುತ್ತಿದ್ದೆ. ಏನೂ ಗೊತ್ತಿಲ್ಲ ಕಣೆ, ಮಗುವೂ ಆಗಿಲ್ಲ ಎನ್ನುತ್ತಿದ್ದಳು. ಹೀಗೆ ಹಲವು ದಿನಗಳ ಬಳಿಕ ಒಂದು ಬೆಳಿಗ್ಗೆ ಅಮ್ಮ ಫೋನ್ ಮಾಡಿ ಒಂದೇ ಉಸಿರಿನಲ್ಲಿ, ಪುಟ್ಟಿ, ಗೀತಾ ಹೋಗ್ಬಿಟ್ಲು ಕಣೆ ಎಂದರು. ನನಗೆ ಫಕ್ಕನೆ ಅರ್ಥವೇ ಆಗಲಿಲ್ಲ. ಏನಮ್ಮ ಎಂದೆ. ಆತ್ಮಹತ್ಯೆ ಮಾಡಿಕೊಂಡಳಂತೆ ಕಣೆ. ಮಗು ಆಗಿಲ್ಲ ಎಂಬ ಕೊರಗು ಅವಳನ್ನು ತುಂಬ ಕಾಡ್ತಿತ್ತಂತೆ. ಅವಳ ಗಂಡನಿಗೆ ಮತ್ತೊಂದು ಮದುವೆ ಆಗೋಕೆ ಹೇಳಿದಳಂತೆ. ಅವನು ಒಪ್ಪಲಿಲ್ಲವಂತೆ. ಅದೇ ಬೇಸರವಾಗಿ ನೊಂದುಕೊಂಡು ಬಾವಿಗೆ ಹಾರಿದಳಂತೆ. ಅವಳ ಮನೆಯವರ ಗೋಳು ನೋಡೋಕೆ ಆಗ್ತಿಲ್ವಂತೆ ಕಣೆ. ಇಲ್ಲಿ ಅವಳ ಅಮ್ಮ ಅಪ್ಪ ಮೂಲೆ ಹಿಡಿದು ಬಿಟ್ಟಿದ್ದಾರೆ. ಗೋಳು? ಯಾರ ಗೋಳು? ಅವಳ ಗೋಳು ಮುಗಿಸಿಕೊಂಡಳು. ಇವರಿಗೆಲ್ಲಿಯ ಗೋಳು? ಮತ್ತೊಂದು ಯಾವುದಾದರೂ ಹೆಣ್ಣನ್ನು ಹುಡುಕುತ್ತಾರೆ. ನನ್ನ ಗೀತಾ ಹೋಗಿಬಿಟ್ಟಳು. ನಂಬಲಾಗದ ಸತ್ಯ ಕಣ್ಣೆದುರಿತ್ತು. ನೀ ಹೀಗೆ ಮಾಡಬಾರದಿತ್ತು ಗೀತಾ ಎಂದು 1000 ಬಾರಿ ಅಂದುಕೊಳ್ಳುತ್ತಿದ್ದೆ. ಇದು ನಿಜವಾಗ್ಲೂ ಆತ್ಮಹತ್ಯೆ ಹೌದಾ ಅಥವಾ ಕೊಲೆ? ಮನಸ್ಸು ಶಂಕಿಸುತ್ತಿತ್ತು. 3 ದಿನಗಳ ನಂತರ ಒಂದು ಕಾಗದ ಬಂತು. ಗೀತಾ ಹೀಗೆ ಬರೆದಿದ್ದಳು. ಉಷಾ, ನಾವಿಬ್ಬರೂ ಒಂದೇ ಊರಿನಲ್ಲಿದ್ದರೂ ಪರಸ್ಪರ ಬರೆದುಕೊಂಡ ಪತ್ರಗಳಿಗೆ ಲೆಕ್ಕವಿಲ್ಲ. ನೀ ಬೇಗ ಉತ್ತರಿಸುವುದಿಲ್ಲ ಎಂದು ನಾನು ಸಿಟ್ಟು ಮಾಡುತ್ತಿದ್ದೆ. ಆದರೀಗ ನೀನೆಷ್ಟೇ ಬೇಗ ಉತ್ತರಿಸಿದರೂ ನಿನ್ನ ಪತ್ರವನ್ನು ಓದುವ ಅದೃಷ್ಟವನ್ನು ಸಾಯಿಸಿದ್ದೇನೆ. ಇದು ನನ್ನ ಕೊನೆಯ ಪತ್ರ. ಕೇಳು ಇಲ್ಲಿ. ನೀನು ಮಗು ಮಾಡಿಕೊ ಎಂದು ಹೇಳಿಬಿಟ್ಟೆ. ಅದರಿಂದ ಸಮಸ್ಯೆ ಪರಿಹಾರವಾಗಬಹುದು ಎಂಬುದು ನಿನ್ನ ಅಭಿಪ್ರಾಯವಾಗಿತ್ತು. ಒಂದು ಕ್ಷಣ ನನಗೂ ಅದು ನಿಜವೆನಿಸಿತು. ಮನೆಗೆ ಬಂದವಳು ಬದಲಾಗಿದೆ. ಎಲ್ಲ ಚುಚ್ಚುಮಾತುಗಳನ್ನು ಅಭ್ಯಾಸ ಮಾಡಿಕೊಂಡೆ. ಕಣ್ಣೀರು ಹಾಕಲಿಲ್ಲ. ಆತ್ಮವಿಶ್ವಾಸದಿಂದ ಎದುರಿಸಲಾರಂಭಿಸಿದೆ. ಮಗುವಾಗಿಲ್ಲ ಎಂಬ ಹಂಬಲವಿತ್ತಲ್ಲ. ಆದರೆ ನನ್ನ ಗಂಡನಿಗೆ ನನ್ನ ನಡವಳಿಕೆ ಅನುಮಾನವನ್ನು ಉಂಟು ಮಾಡಿತ್ತು. ಊರಿಗೆ ಹೋಗಿ ಬಂದವಳು ಈಗ ಗಂಡನನ್ನು ಬಯಸುತ್ತಿದ್ದಾಳೆಂದರೆ ಅಲ್ಲಿ ಯಾವನಿಗೋ ಏನೋ ಆಗಿ ಬಂದಿದ್ದಾಳೆ. ಅದಕ್ಕಾಗಿ ಮಗು ಬೇಕೆಂಬ ನಾಟಕ. ಅದನ್ನು ಮನೆ ಮಂದಿ ಎಲ್ಲರ ಹತ್ತಿರ ಹೇಳಿ ಆಯಿತು. ಏನನ್ನೋ ಮುಚ್ಚಿಟ್ಟುಕೊಂಡು ಈಗ ನಾಟಕವಾಡುತ್ತಿದ್ದಾಳೆ ಎಂಬ ಮಾತು ಕೇಳಿ ಆ ಕ್ಷಣವೇ ಸತ್ತು ಹೋದೆ ಉಷಾ. ಭಾವನೆಗಳಿಗೆ ಸ್ಪಂದಿಸದ, ಸೂಕ್ಷ್ಮತೆಗೆ ಪ್ರತಿಕ್ರಿಯಿಸದ, ಮನೆಗೆ ಬಂದ ಹೆಣ್ಣನ್ನು ಗೌರವಿಸದ ಅವರೊಟ್ಟಿಗಿನ ಬದುಕು ಸಾಕಾಗಿದೆ ಉಷಾ. ನನ್ನ ಮನಸ್ಸನ್ನು ಅರ್ಥೈಸಿಕೊಳ್ಳುವ ನನ್ನ ವಯಸ್ಸಿನವನೊಂದಿಗಿನ ಬದುಕನ್ನು ನಾನು ತೀವ್ರವಾಗಿ ಬಯಸುತ್ತಿದ್ದೇನೆ. ಅದು ಈ ಜನ್ಮಕ್ಕೆ ಅಸಾಧ್ಯ. ನೀನು ಅಂದು ಹೇಳಿದೆಯಲ್ಲ, ವಯಸ್ಸಿಗಿಂತ ಹೊಂದಿಕೊಳ್ಳುವ ಮನಸ್ಸು ಮುಖ್ಯ ಎಂದು. ಇಲ್ಲಿ ವಯಸ್ಸು, ಮನಸ್ಸು ಎರಡೂ ನನಗೆ ಹೊಂದಲಿಲ್ಲ. ಬದುಕು ಸತ್ತಿತ್ತು. ಇದೀಗ ನಾನು ಇಂತಿ ನಿನ್ನ ಗೀತಾ. ಎಲ್ಲವೂ ಮುಗಿದೇ ಹೋಗಿತ್ತು. ಮಲಗಿದ್ದ ಮಗುವನ್ನು ಎಬ್ಬಿಸಿದೆ. ಅಳಲಾರಂಭಿಸಿತು. ಎತ್ತಿಕೊಂಡು ಕುಳಿತೆ. ಮಗುವಿನ ಅಳುವಿನಲ್ಲಿ ನನ್ನ ಅಳು ಕೇಳದಿರಲೆಂದು.